ನಮಸ್ಕಾರ ಎಲ್ಲರಿಗೂ. ನಾನು ಶ್ರೇಯಾ. ನಾನಿವತ್ತು ನಿಮ್ಮೊಂದಿಗೆ ಹಂಚಿಕೊಳ್ಳೋದಕ್ಕೆ ಇಷ್ಟಪಡುವಂತಹ ವಿಚಾರ ಯಾವುದು ಅಂತ ಹೇಳಿದರೆ, ಪೋಷಕರಾಗಿ ಮಕ್ಕಳ ಒಂದು ಪೂರ್ವ ಪರೀಕ್ಷಾ ತಯಾರಿ ಯಾವ ರೀತಿಯಾಗಿ ಮಾಡಬೇಕು ಅನ್ನುವಂಥದ್ದು, ಅದರಲ್ಲಿ ನಮ್ಮ ಪಾತ್ರ ಏನು ಅನ್ನುವಂತಹ ಒಂದು ವಿಚಾರದ ಬಗ್ಗೆ ನಿಮ್ಮ ಜೊತೆ ಚರ್ಚೆ ಮಾಡೋಣ ಅಥವಾ ಹಂಚ್ಕೊಳ್ಳೋಣ ಅಂತ ಅನಿಸ್ತು. ಹಾಗಾಗಿ ನಾನು ನಿಮ್ಮ ಮುಂದೆ ಇವತ್ತು ಇದ್ದೀನಿ. ಇಷ್ಟೇನೆ. ಮೊದಲು ಮಕ್ಕಳ ಪರೀಕ್ಷೆ ಏನಿದೆ, ಶೈಕ್ಷಣಿಕ ವಾರ್ಷಿಕ ಪರೀಕ್ಷೆ ಇನ್ನೇನು ಹತ್ರ ಆಗ್ತಾ ಇರೋದ್ರಿಂದ ಮಕ್ಕಳ ವಿದ್ಯಾಭ್ಯಾಸದ ಕಡೆಗೆ ನಾವು ಪೋಷಕರೇನಿರ್ತೀವಿ ನಮ್ಮ ಒಂದು ಗಮನ ಹೆಚ್ಚು ಹರಿಸಬೇಕಾಗತ್ತೆ. ಅದಕ್ಕಿಂತ ಮುಂಚಿತವಾಗಿ ಮಕ್ಕಳ ಪೂರ್ವ ತಯಾರಿಗಿಂತ ಮುಂಚಿತವಾಗಿ ಅಥವಾ ಮಕ್ಕಳ ಓದಿನ ಒಂದು ಯೋಜನೆಯನ್ನು ಸಿದ್ಧಪಡಿಸೋದಕ್ಕಿಂತ ಮುಂಚಿತವಾಗಿ ನಾವೇನು ಮಾಡಬೇಕು, ಆ್ಯಸ್ ಎ ಪೋಷಕರು ನಮ್ಮ ಕರ್ತವ್ಯ ಏನು ಅಂತ ಹೇಳಿದ್ರೆ, ನಮ್ಮ ದಿನನಿತ್ಯದ ರುಟೀನ್ಸ್ ಏನಿರುತ್ತೆ ಅಥವಾ ದಿನಚರಿಗಳು ಏನಿರುತ್ತೋ ಅದರಲ್ಲಿ ಕೆಲವೊಂದು ಬದಲಾವಣೆಗಳು ಮಾಡಿಕೊಳ್ಬೇಕು. ನಾವು ಮೊದಲು ಮಕ್ಕಳನ್ನು ಬದಲಾಯಿಸೋದಕ್ಕಿಂತ ಮುಂಚಿತವಾಗಿ ಅವರ ಕಾರ್ಯಚಟುವಟಿಕೆಗಳು, ಓದಿನ ಕಾರ್ಯಚಟುವಟಿಕೆಗಳು ಏನಿರುತ್ತೋ ಅದನ್ನು ಬದಲಾಯಿಸೋದಕ್ಕಿಂತ ಮುಂಚಿತವಾಗಿ ಪೋಷಕರಾದಂತಹ ನಮ್ಮ ಒಂದು ದಿನನಿತ್ಯದ ಚಟುವಟಿಕೆಗಳಲ್ಲಿ ತುಂಬಾ ಬದಲಾವಣೆ ತಂದುಕೊಳ್ಬೇಕು. ಯಾವ ನಿಟ್ಟಿನಲ್ಲಿ ಅಂತ ಹೇಳಿದರೆ, ನಮ್ಮ ರೊಟೀನ್ಸ್ ಏನಿರುತ್ತೆ, ನಾವು ಪೋಷಕರೇನಿರ್ತೀವಿ ಆ್ಯಸ್ ಯೂಶುವಲ್ ಯಾವಾಗಲೂ ಮನೆ ಕೆಲಸ ಇರುತ್ತೆ. ಹಾಗೆಯೇ ನಮ್ಮ ಓನ್ ಎಂಟರ್ಟೈನ್ಮೆಂಟ್ಗಾಗಿ ಕೆಲವೊಂದು ಸಾಮಾಜಿಕ ಜಾಲತಾಣಗಳು ಅಥವಾ ಸೋಷಿಯಲ್ ಮೀಡಿಯಾಗಳನ್ನು ನಾವು ಹೆಚ್ಚು ಯೂಸ್ ಮಾಡ್ಕೊಳ್ತೀವಿ. ಹಾಗೆಯೇ ಟಿ ವಿ ಸೀರಿಯಲ್ಸು ಈ ರೀತಿಯಾಗಿ ಕಾರ್ಯದ ಜೊತೆಗೆ ನಾವು ನಮ್ಮ ಸಮಯವನ್ನು ಗೃಹಿಣಿಯಾಗಿ ಮನೆಯಲ್ಲೇ ಇರುವಂತಹ ಗೃಹಿಣಿಯರಾದರೆ ಸಮಯವನ್ನು ಸದುಪಯೋಗ ಪಡಿಸ್ಕೊಳ್ತಾ ಇರ್ತೀವಿ. ಜೊತೆಗೆ ಇನ್ನಿತರರು ಅಂದರೆ ಉದ್ಯೋಗದಲ್ಲಿ ನಿರತರಾದಂಥವರು ಅವರ ರೂಟೀನ್ಗಳನ್ನು ಕೂಡ ಅಷ್ಟೇ ಅವರದೇ ರೀತಿಯಲ್ಲಿ ಚೇಂಜಸ್ ಮಾಡಿಕೊಂಡು ಮಕ್ಕಳಿಗೆ ಒಂದು ಕೊಂಚ ಸಮಯವನ್ನು ಕೊಡುವ ಹಾಗೆ ಅವರು ಅವರ ದಿನಚರಿಯಲ್ಲಿ ಬದಲಾಯಿಸ್ಕೊಳ್ಬೇಕಾಗತ್ತೆ. ನಾನು ಮೊದಲೇ ಹೇಳಿದೆಲ್ಲ, ಮಕ್ಕಳನ್ನ ಬದಲಾಯಿಸೋದಕ್ಕಿಂತ ಮುಂಚಿತವಾಗಿ ನಾವು ಬದಲಾವಣೆ ಆಗಬೇಕು. ತದನಂತರ ಮಕ್ಕಳ ಹಿತದೃಷ್ಟಿಯಿಂದ ಮಕ್ಕಳ ಶೈಕ್ಷಣಿಕ ಪ್ರೋತ್ಸಾಹಕ್ಕಾಗಿ ಕೊಂಚ ಸಮಯವನ್ನ ಅವರಿಗೋಸ್ಕರನೇ ಮೀಸಲಾಗಿಟ್ಕೊಂಡು ಮಕ್ಕಳ ಶೈಕ್ಷಣಿಕ ವ್ಯವಸ್ಥೆಗಳು ಏನಿರ್ತವೆ, ಶೈಕ್ಷಣಿಕವಾಗಿ ಪರೀಕ್ಷೆಗಳು ಏನು ನಡೆಯುತ್ತೆ ಅಲ್ಲಿ ಮಕ್ಕಳನ್ನು ಅಣಿಗೊಳಿಸೋದಕ್ಕೋಸ್ಕರ ನಾವು ಕೆಲವೊಂದು ವೇಳಾಪಟ್ಟಿಯನ್ನು ತಯಾರಿಸ್ಕೊಳ್ಬೇಕಾಗುತ್ತೆ. ಯಾಕೆಂತ ಹೇಳಿದ್ರೆ, ಓದು ಅನ್ನುವಂಥದ್ದು ತಪಸ್ಸಿದ್ದಂತೆ. ಯಾವಾಗಲೂ ನಾವು ಕಲಿತಂತಹ ವಿದ್ಯೆಯನ್ನು ಯಾರು ಕೂಡ ಕಸಿದುಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗೇನೆ ಅದನ್ನು ಕಳ್ಕೊಳ್ಳೋದಕ್ಕೂ ಆಗೋದಿಲ್ಲ, ಹಾಗೇನೆ ಕದಿಯೋದಕ್ಕೂ ಆಗೋದಿಲ್ಲ ಬೇರೆಯವರಿಗೆ. ನಾವು ಕಲಿತಂತಹದ್ದು ನಮ್ಮ ಒಂದು ಏಳಿಗೆಗೋಸ್ಕರನೇ ಆಗಿರೋದ್ರಿಂದ, ನಮಗೋಸ್ಕರನೇ ಕಲಿಯೋದ್ರಿಂದ ನಾವು ಮಕ್ಕಳಿಗೆ ಸ್ವಸ್ಫೂರ್ತಿಯನ್ನ ಹೊಂದೋದಿಕ್ಕೆ ಯಾವೆಲ್ಲ ತಯಾರಿಗಳನ್ನ ಮಾಡಬೇಕು ಅಂತಹ ತಯಾರಿಗಳನ್ನ ನಾವು ಮಕ್ಕಳಿಗೆ ತರಬೇತಿ ರೀತಿಯಲ್ಲಿ ನೀಡಬೇಕು. ತರಬೇತಿ ಅಂದ್ರೆ ಟ್ರೈನಿಂಗ್ ಮಾಡೋದಿಕ್ಕೆ ಆಗಲ್ಲ, ಆದರೆ ನಮ್ಮ ಮಾತುಗಳಿಂದ ಅವರು ಪ್ರೋತ್ಸಾಹಕ್ಕೊಳಗಾಗಿ ಪ್ರೇರೇಪಿತರಾಗಿ ತಾವು ಓದುವ ಆಸಕ್ತಿಯನ್ನ ಹೆಚ್ಚಿಸುವಂತಹ ನಿಟ್ಟಿನಲ್ಲಿ ನಮ್ಮ ಒಂದು ಮಾತುಗಳಲ್ಲಿ ಇರಬೇಕಾಗತ್ತೆ. ನಾವು ಮಕ್ಕಳು ಸ್ಕೂಲಿಂದ ಬಂದ ನಂತರ ಅವರಿಗೆ ಏನ್ ಬೇಕು ಒದಗಿಸಿಕೊಟ್ಟು, ಓದು ನೀನು, ಬುಕ್ಸ್ ಅಲ್ಲಿ ಏನಿದೆ ಅದನ್ನ ಓದು, ನೋಟ್ಸ್ ಅಲ್ಲಿ ಏನು ಟೀಚರ್ಸ್ಗಳು ಕೊಟ್ಟಿದ್ದಾರೆ ಅದನ್ನ ಓದು, ಸ್ಕೂಲಲ್ಲಿ ಏನ್ ಹೇಳಿದ್ದಾರೆ ಅದನ್ನ ಮಾಡು, ಆ ತರ ಮಾಡಿದ್ರೆ ಮಕ್ಕಳು ಏನು ಓದ್ತಾ ಇದ್ದಾರೆ ಅನ್ನುವಂಥದ್ದು ನಮಗೆ ಗೊತ್ತೇ ಆಗೋದಿಲ್ಲ. ಅವರು ಓದ್ತಾರೋ ಬಿಡ್ತಾರೋ, ಇಲ್ಲ ನಮಗೋಸ್ಕರ ಅವರು ಓದುವ ರೀತಿಯಲ್ಲಿ ನಾಟಕವನ್ನ ಆಡ್ತಾರೋ ಗೊತ್ತೇ ಆಗೋದಿಲ್ಲ. ಹಾಗಾಗಿ ಕೊಂಚ ಸಮಯವನ್ನ ಮಕ್ಕಳ ಓದುವಿಕೆಗೋಸ್ಕರನೇ ಮೀಸಲಿಟ್ಟು ನಾವು ಕೂಡ ಜೊತೆಗೆ ಕುಳಿತುಕೊಂಡು ಮಕ್ಕಳಿಗೆ ಪ್ರೇರೇಪಣೆಯನ್ನ ನೀಡ್ತಾ ಹೋಗ್ಬೇಕು. ಅದಕ್ಕಾಗಿ ಕೆಲವೊಂದು ವೇಳಾಪಟ್ಟಿಯನ್ನ ಮಾಡ್ಕೊಳ್ಬೇಕು, ಜೊತೆಗೆ ಯೋಜನೆಗಳನ್ನ ಮಾಡ್ಕೊಳ್ಬೇಕು.
ನಿಮಗೆ ಗೊತ್ತು, ಮಕ್ಕಳೇ ಹೇಳ್ತಾರೆ, ನಾನಿವತ್ತು ಇದೇ ಒಂದು ವಿಷಯವನ್ನ ಕಲಿಯುತ್ತೇನೆ, ಸಮಾಜ ವಿಜ್ಞಾನವನ್ನ ಕಲಿತೇನೆ, ಸೋಷಿಯಲ್ ಸ್ಟಡೀಸ್ನ ಓದ್ತೀನಿ. ಇವತ್ತು ಲೇಜಿ ಫೀಲ್ ಇರುತ್ತೆ. ಸೋಷಿಯಲ್ ಸ್ಟಡೀಸ್ ಅವ್ರಿಗೆ ಯಾವ ಒಂದು ಸಬ್ಜೆಕ್ಟ್ ಅವರಿಗೆ ತುಂಬಾ ಫೇವರಿಟ್ ಇರುತ್ತೋ ಅಂತಹ ಸಬ್ಜೆಕ್ಟ್ ಅವರು ಚೂಸ್ ಮಾಡ್ತಾರೆ. ನಾನಿವತ್ತು ಇದನ್ನೇ ಓದ್ತೀನಿ ಅಮ್ಮ, ನನಗೆ ಇದೇ ಇಷ್ಟ. ಯಾಕೆ ಅವ್ರಿಗೆ ಆ ಸಬ್ಜೆಕ್ಟ್ ಇಷ್ಟ, ಹಾಗಾಗಿ ಅವ್ರು ಏನ್ ಮಾಡ್ತಾರೆ, ಅದನ್ನೇ ಹೆಚ್ಚು ಹೆಚ್ಚು ಓದೋದಿಕ್ಕೆ ಇಷ್ಟಪಡ್ತಾರೆ. ನೋ, ಅದು ಆಗ್ಬಾರ್ದು. ಒಂದು ಶಾಲೆಯಲ್ಲಿ 6 ವಿಷಯ ವಸ್ತುಗಳನ್ನ ಅಥವಾ 6 ವಿಷಯಕ್ಕೆ ಸಂಬಂಧಪಟ್ಟಂತಹ ಪಾಠಗಳು ದಿನನಿತ್ಯ ನಡೆಯುತ್ತವೆ ಅಂತ ಹೇಳುವಾಗ, ಮನೆಯಲ್ಲಿಯೂ ಕೂಡ ನಾವು ಪೋಷಕರಾಗಿ ಏನ್ ಮಾಡಬೇಕು, ಮಕ್ಕಳನ್ನ ಎಲ್ಲಾ ವಿಷಯವನ್ನ ಓದೋದಿಕ್ಕೆ ಪ್ರೋತ್ಸಾಹವನ್ನ ನೀಡಬೇಕು, ಸ್ಫೂರ್ತಿಯನ್ನ ನೀಡಬೇಕು, ಪುನರ್ಬಲನವನ್ನ ಅವರಿಗೆ ಕೊಡಬೇಕು. ಎಲ್ಲ ವಿಷಯವನ್ನ ಪ್ರೀತಿಸುವ ಹಾಗೆ ಮಕ್ಕಳು ಮಾಡಬೇಕು. ಹಾಗಾದಾಗ ಮಾತ್ರ ಮಕ್ಕಳು ಆಸಕ್ತಿಯುತವಾಗಿ ಓದೋದಕ್ಕೆ ಸಾಧ್ಯ ಆಗುತ್ತೆ. ಅರಿಸ್ಟಾಟಲ್ ಒಂದು ಮಾತು ಹೇಳ್ತಾರೆ, ಒಂದು ಪಾಠವನ್ನ, ಒಂದು ವಿಷಯದ ಪಾಠವನ್ನ, ಲೆಸನ್ ಅನ್ನ ನಾವು ಪದೇ ಪದೇ ಓದೋದಕ್ಕಿಂತ ಹೆಚ್ಚಾಗಿ ಆ ಒಂದು ಬಾರಿ ಓದು, ನೀನು ಒಂದು ಬಾರಿ ಓದಿದಂತಹ ವಿಷಯವನ್ನ ಮನನ ಮಾಡ್ಕೊಳ್ಬೇಕಂತೆ, ರೀಕಾಲ್ ಮಾಡ್ಕೊಳ್ತಾ ಹೋಗ್ಬೇಕು. ಅವಾಗ ನಮ್ಮ ಒಂದು ಸ್ಮೃತಿ ಪಟಲ ಅಂತ ಏನ್ ಕರಿತೀವಿ, ಮೆಮೊರಿಯಲ್ಲಿ ಉಳಿಯೋದಿಕ್ಕೆ, ಸ್ಮರಣೆಯಲ್ಲಿ ಉಳಿಯೋದಿಕ್ಕೆ ಸಾಧ್ಯ ಆಗುತ್ತೆ. ಒಂದು ಪ್ಯಾರ ತಗೊಳ್ಳಿ ಓದೋದಿಕ್ಕೆ, ಒಂದು ಲೆಸನ್. ನಾನು ಯಾವಾಗ್ಲೂ ನನ್ನ ಮಗನಿಗೆ ಹೇಳೋದು ಇಷ್ಟೇ, ಟೀಚರ್ಸ್ಗಳು ಕೊಡುವಂತಹ ಒಂದು ಕ್ವೆಶ್ಚನ್ ಅಂಡ್ ಆನ್ಸರ್ಸ್ ಏನಿರುತ್ತೆ ಅದನ್ನ ಓದು, ಆಮೇಲೆ ಓದು, ಮೊದಲಲ್ಲ. ಮೊದಲು ನೀನು ಪಾಠ ಲೆಸನ್ ಅನ್ನ ತೆಗೋ, ಯಾವ ಲೆಸನ್ ಓದ್ಬೇಕು ಅದನ್ನ ತೆಗೋ. ಮೊದಲು ಒಂದು ಪಾಠವನ್ನ ನೀನು ನೀಟಾಗಿ ಮೊದಲಿನಿಂದ ಕೊನೆಯ ತನಕ ನೀಟಾಗಿ ಕಾನ್ಸಂಟ್ರೇಟ್ ಮಾಡಿಕೊಂಡು ಓದಬೇಕು. ಆ ಒಂದು ಲೆಸನ್ ನಲ್ಲಿ ಯಾವ ವಿಷಯವನ್ನ ಕೊಟ್ಟಿದ್ದಾರೆ ಅನ್ನುವಂಥದ್ದು ನಮ್ಗೆ ಮೊದಲು ಮಕ್ಕಳಿಗೆ ಅರ್ಥ ಆಗ್ಬೇಕು. ಹಾಗಾಗಿ ನಾನು ನನ್ನ ಮಗನಿಗೆ ಪ್ರಿಫರ್ ಮಾಡೋದು, ಫಸ್ಟ್ ನೀನು ಲೆಸನ್ ಓದು, ತದನ 2 ಬಾರಿ ಓದು, ಏನ್ ತೊಂದರೆ ಇಲ್ಲ. ಆದರೆ ನಮ್ಮ ಮೈಂಡ್ ಹೇಳುತ್ತೆ ಏನು, ಒಂದು ಬಾರಿ ಓದಿದಾಗ ಲೆಸನ್ ಅನ್ನ ಮತ್ತೊಮ್ಮೆ ಓದ್ಬೇಕು ಅಂತ ಅನ್ಸಲ್ಲ. ಯಾಕೆ ಹೇಳಿ, ನಮ್ಮ ಮೈಂಡ್ ಹೇಳುತ್ತೆ, ಇಲ್ಲ ಇದು ನನಗೆ ಗೊತ್ತಿದೆ. ಅದು ಗೊತ್ತಿರೋದಿಲ್ಲ, ಅದು ಹೋಗಿರೋದಿಲ್ಲ. ಆದ್ರೆ ನಾವು ಹಿಂಗೆ ನೋಡ್ತಾ ಇರ್ತೀವಲ್ಲ, ಲೆಸನ್ ನೋಡ್ತಾ ಇರುವಾಗ ಇದು ನನಗೆ ಗೊತ್ತು ಅಂತ ಅನ್ಸುತ್ತೆ. ನನ್ನ ಮನಸ್ಸಿಗೆ ಹೇಳುತ್ತೆ, ನನ್ನ ಮೈಂಡು ಇದು ನನಗೆ ಗೊತ್ತು. ಇದು ಒಂಥರ ಹೇಳೋದು ಓವರ್ ಕಾನ್ಫಿಡೆನ್ಸ್. ನನಗೆ ಇದೆಲ್ಲ ಗೊತ್ತಿದೆ, ನನಗೆ ಈ ವಿಷಯ ಗೊತ್ತಿದೆ ಅನ್ನುವಂಥದ್ದು ಮೈಂಡಲ್ಲಿ ಬಂದ್ಬಿಡುತ್ತೆ. ನಾವು ಅದು ಬರ್ಲಿಕ್ಕೆ ಬಿಡಬಾರ್ದು ಮಕ್ಕಳಿಗೆ. ನಾವೇನ್ ಮಾಡ್ಬೇಕು, ಒಂದು ಲೆಸನ್ದು ಒಂದು ಪ್ಯಾರ ತಗೊಂಡು ಒಂದು ಆ ತುದಿಯಿಂದ ಈ ತುದಿ ತನಕ ಓದಿ ಆದ ನಂತರ ಮನನ ಮಾಡ್ಕೊಳಕ್ಕೆ ಹೇಳಿ. ಮನನ ಮಾಡ್ಕೊಂಡ್ಮೇಲೆ ತನ್ನಿಂದ ತಾನೇ ಆ ವಿಷಯದ ಬಗ್ಗೆ ಪ್ರಶ್ನೆಗಳನ್ನ ತಾನು ಮನಸ್ಸಲ್ಲೇ ಅಂದ್ಕೊಳ್ತಾ ಒಂದು ನೋಟ್ಸ್ ತಗೊಳ್ಳಿ, ಪೆನ್ ತಗೊಳ್ಳಿ, ಬರೀರಿ. ಆ ಒಂದು ಪ್ರಶ್ನೆಗೆ, ಆ ಒಂದು ಪ್ಯಾರದಲ್ಲಿ ಬರುವಂತಹ ಒಂದು ಪ್ರಶ್ನೆಗೆ ನೀವು ಆನ್ಸರ್ ಬರೋದಕ್ಕೆ ಪ್ರಯತ್ನ ಪಡಬೇಕು, ಪ್ರಶ್ನೆಗೆ ಉತ್ತರವನ್ನ ಬರೆಯೋದಿಕ್ಕೆ ಪ್ರಯತ್ನ ಪಡಬೇಕು. ಆ ಒಂದು ಪ್ಯಾರದಲ್ಲಿ ಬರುವಂತಹ ಎಲ್ಲ ವಿಷಯಗಳು ನಮಗೆ ನೆನಪಿನಲ್ಲಿ ಉಳಿಯೋದಿಲ್ಲ. ಎಷ್ಟು ನೆನಪಿನಲ್ಲಿ ಉಳಿಯುತ್ತೋ ಇನ್ನೆಷ್ಟು ನೆನಪಿನಲ್ಲಿ ಉಳಿಯೋದಿಲ್ವೋ, ನೆನಪಿನಲ್ಲಿ ಉಳಿದಿರುವಂತಹದ್ನ ಬರೆದಿರ್ತೀವಿ. ಯಾವ ಒಂದು 2-3 ಲೈನ್ ನೆನಪಿಗೆ ಬರೋದಿಲ್ವೋ ಅದನ್ನ ಪುನಃ ಸ್ಮರಣೆ, ಕಲಿಕೆಗೆ ನಮ್ಮನ್ನ ತೊಡಗಿಸ್ಕೊಳ್ಬೇಕು. ಹಾಗಾದಾಗ ಮಾತ್ರ ನಾವು ಹಂತ ಹಂತವಾಗಿ ಆ ವಿಷಯದ ಬಗ್ಗೆ ನಾವು ತಿಳ್ಕೊಳ್ಳೋದಿಕ್ಕೆ ಸಾಧ್ಯ ಆಗುತ್ತೆ. ಫೈನಲ್ ಎಕ್ಸಾಮ್ ಅಲ್ಲಿ, ಕೊನೆಯ ಒಂದು ವಾರ್ಷಿಕ ಪರೀಕ್ಷೆಯಲ್ಲಿ ಆರಾಮಾಗಿ ಬರೆಯೋದಿಕ್ಕೆ ಸಾಧ್ಯ ಆಗುತ್ತೆ. ಇಲ್ಲದೆ ಹೋದ ಪಕ್ಷದಲ್ಲಿ ನಾವು ಈಗ ಒಂದು ಲೈನು, ಈಗ ಒಂದು ಆನ್ಸರ್ ಗೊತ್ತಿದೆ ನಮ್ಗೆ, ಆದ್ರೆ ಬರಿತಾ ಇರ್ತೀವಿ, ಒಂದು ಮಧ್ಯದಲ್ಲಿ ಒಂದು ಲೈನ್ ಮರ್ತೋಗ್ಬಿಡುತ್ತೆ, ಫುಲ್ ಬ್ಲಾಂಕ್ ಆಗೋಗ್ಬಿಡ್ತೀವಿ. ಯಾಕೆ ಬ್ಲಾಂಕ್ ಆಗೋಗ್ತೀವಿ ಅಂತ ಹೇಳಿದ್ರೆ, ಕೊನೆ ಮೊದಲಿಲ್ಲದೆ ನಾವು ಓದ್ತೀವಿ, ನಮಗೆ 1-2 ಲೈನು ಏನು ಬಂದೇ ಬಿಡ್ತು ಅನ್ನುವಂತಹ ಒಂದು ಆತ್ಮವಿಶ್ವಾಸ, ಓವರ್ ಕಾನ್ಫಿಡೆನ್ಸ್
ಜಾಸ್ತಿ ಆಗ್ಬಿಡುತ್ತೆ. ಇನ್ನು ನನಗೆ ಗೊತ್ತೇ ಇದೆ, ನಾನು ಕಲ್ತ್ಬಿಟ್ಟಿದ್ದೀನಿ ಅನ್ನುವಂಥ ಓವರ್ ಕಾನ್ಫಿಡೆನ್ಸ್ ಇರುತ್ತಲ್ಲ, ಅದು ನಮ್ಮನ್ನ ಹಾಳು ಮಾಡ್ಬಿಡುವಂಥದ್ದು. ಅದು ಮಕ್ಕಳಿಗೆ ಬರೋದಕ್ಕೆ ಬಿಡಲೇಬಾರ್ದು. ನಾನು ಹಾಗೆ ನನ್ನ ಮಗನಿಗೆ ನಾನು ಏನು ಮಾಡ್ತೀನಿ, ಆ ಒಂದು ಪರ್ಫೆಕ್ಟ್ ಆಗುವ ತನಕ ನಾನು ಅದನ್ನು ಓದಿಸ್ತೀನಿ, ಬರೆಸ್ತೀನಿ. ನಂತರ ಇನ್ನೊಂದು ಕ್ವೆಶ್ಚನ್ ಆನ್ಸರ್ ಅಥವಾ ನಂತರ ಇನ್ನೊಂದು ಲೆಸನ್ಸ್ ಅಥವಾ ನಂತರ ಇನ್ನೊಂದು ವಿಷಯಕ್ಕೆ ನಾನು ಅವನನ್ನ ಓದೋದಿಕ್ಕೆ ಬಿಡುವಂತಹದ್ದು. ಸೊ ಇದು ನಾನು ಓದಿಸುವಂತಹ ಒಂದು ಪರಿ ಆಯ್ತು. ಯೋಜನೆಗಳು ಓದಿಸೋದಿಕ್ಕೆ ಅಣಿಗೊಳಿಸುವಾಗ ಕೆಲವೊಂದು ಮಕ್ಕಳಿಗೆ ತುಂಬಾನೇ ಸೋಮಾರಿತನ ಇರುತ್ತೆ. ಕೆಲವೊಂದು ಮಕ್ಳು ಏನ್ ಮಾಡ್ತಾರೆ ಗೊತ್ತಾ, ಮಾರ್ಗದರ್ಶನವನ್ನ ನೀಡಿದ ತಕ್ಷಣ ತುಂಬಾ ಬೇಗ ಕ್ಯಾಚ್ ಮಾಡ್ಕೊಳ್ತಾರೆ. ಹಾಗೆ ಸ್ವಯಂ ಒಂದು ಕಲಿಕೆಗೆ ತಮ್ಮನ್ನ ತಾವು ತೊಡಗಿಸ್ಕೊಳ್ತಾರೆ. ಆದ್ರೆ ಕೆಲವೊಂದು ಮಕ್ಳು ಏನಿರ್ತಾರೋ, ಓದ್ಬೇಕು, ವಿಷಯವನ್ನ ತಿಳ್ಕೊಳ್ಬೇಕು, ಆಸಕ್ತಿ ಇದೆ, ಆದ್ರೆ ಸೋಮಾರಿತನ ಇದೆಯಲ್ಲ, ಅದು ಬಿಡೋದೇ ಇಲ್ಲ ಓದೋದಿಕ್ಕೆ. ನಾಳೆ ಓದಿದ್ರಾಯ್ತು, ನನಗೇನು ಬುದ್ಧಿವಂತಿಕೆ ಇದೆ, IQ ಲೆವೆಲ್ ಜಾಸ್ತಿ ಇದೆ, ನಾಳೆ ಓದಿದ್ರಾಯ್ತು, ಈ ರೀತಿಯಾದಂತಹ ಒಂದು ಮನೋಭಾವದ ಮಕ್ಕಳಿರ್ತಾರಲ್ವಾ. ಸೊ ಅಂತಹ ಮಕ್ಕಳನ್ನ ಹಾಗೆ ಬಿಡ್ಲೇಬಾರ್ದು. ಅವರನ್ನ ಹೆಚ್ಚು 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 ಓದೋದಿಕ್ಕೇನೆ ಬಿಡ್ಬೇಕು. ಸೋಂಬೇರಿತನ ಒಮ್ಮೆ ಬಂದು ನಾನು ಒಂದು ಸಲ ಓದಿದ್ ನನಗೆ ತಲೆಗೆ ಬಂದ್ಬಿಡುತ್ತೆ, ಇನ್ನೇನು ಪರವಾಗಿಲ್ಲ, ನಾನು ಆಗ ಎಕ್ಸಾಮ್ ಹತ್ರ ಬಂತು, ನಾಳೆನೇ ಎಕ್ಸಾಮ್, ಇವತ್ತು ರಾತ್ರಿ ಓದ್ಬಿಡ್ತೀನಿ ಅನ್ನುವ ಮಕ್ಳು ಇರ್ತಾರೆ. ನನಗೆ IQ ಲೆವೆಲ್ ಜಾಸ್ತಿ ಇದೆ, ನನಗೆ ಮನಸ್ಸಲ್ಲಿ ನೆನಪಿನಲ್ಲಿ ಉಳ್ಕೊಬಿಡುತ್ತೆ, ಸೊ ಹಾಗಾಗಿ ನಾನು ಒಂದಿನ ಮುಂಚಿತವಾಗಿ ಓದ್ಬಿಡ್ತೀನಿ ಅನ್ನುವಂತಹ ಮಕ್ಕಳು ಕೂಡ ಇರ್ತಾರೆ. ಸೊ ಆ ಒಂದು ಮೆಂಟಾಲಿಟಿ ತಲೆಯಿಂದ ಇದ್ರೆ ಅದನ್ನ ತೆಗೆದ್ಬಿಡ್ಬೇಕು. ನಾವು ಪೋಷಕರೇನಿದ್ವಿ, ನಾವು ತುಂಬಾ 1 ಗಂಟೆಗಟ್ಟಲೆ ಓದ್ಬೇಕು ಅಂತಿಲ್ಲ, ಆದ್ರೆ ಓದುವ ಒಂದು ಸಮಯ ಮೀಸಲಿಟ್ಟಿರ್ತೀವಲ್ವಾ, ಅದನ್ನ ಒಂದು ನೀಟಾಗಿ ಇಷ್ಟು ವಿಷಯವನ್ನ ನಾನು ಓದಿ ಮುಗಿಸ್ಲೇಬೇಕು. ಅಮ್ಮನಿಗೋಸ್ಕರ ಮುಗಿಸ್ಬೇಕು ಅಂತ ಕೂರಿಸಬಾರ್ದು ಮಕ್ಕಳನ್ನ, ಅಥವಾ ಟೀಚರಿಗೋಸ್ಕರ ಮುಗಿಸ್ಲೇಬೇಕು ಅನ್ನುವ ರೀತಿಯಲ್ಲೂ ಕೂರಿಸಬಾರ್ದು ಮಕ್ಕಳನ್ನ. ಪರೀಕ್ಷೆಯ ದೃಷ್ಟಿಯಲ್ಲಿ ಅಂತ ಅನ್ಕೊಂಡ್ರುನಲ್ಲ, ನನಗೆ ತಿಳ್ಕೊಳ್ಬೇಕು, ನಾನು ಓದ್ಬೇಕು, ಈ ರೀತಿಯಾಗಿ ನಾವು ಅನ್ಕೊಳ್ತಾ ಏನ್ ಮಾಡ್ಬೇಕು, ಮಕ್ಕಳನ್ನ ಆದಷ್ಟು ಸ್ಫೂರ್ತಿ ತುಂಬಿ ಹುರಿದುಂಬಿಸಿ ಮಕ್ಕಳನ್ನ ಇಷ್ಟಪಟ್ಟು ಓದೋದಿಕ್ಕೆ ಕೂರಿಸ್ಬೇಕಾಗತ್ತೆ ನಾವುಗಳು ಪೇರೆಂಟ್ಸ್. ಒಂದು ದಿನದಲ್ಲಿ 2 hours ಓದಿ, ಇಲ್ಲ 3 hours ಓದಿ, ಇಲ್ಲ ಅರ್ಧ ಗಂಟೆನೇ ಓದಿ, ಆದ್ರೆ ಆಸಕ್ತಿಯುತವಾಗಿ ಮಕ್ಕಳನ್ನ ಓದುವಿಕೆಯಲ್ಲಿ, ಕಲಿಕೆಯಲ್ಲಿ ತೊಡಗಿಸುವ ಹಾಗೆ ನಾವು ಕುಳಿತುಕೊಳ್ಳಿಸಿ ಓದಿಸ್ಬೇಕಾಗತ್ತೆ. ಸೊ ಇದು ನನ್ನ ಒಂದು ಅಭಿಪ್ರಾಯ. ಮೊದಲಿಗೆ ಯೋಜನೆಯನ್ನ ತಯಾರಿಸ್ಕೋಬೇಕು. ಯಾಕೆಂತ ಹೇಳಿದ್ರೆ, ನಮ್ಮ ಜೀವನದ ಪರೀಕ್ಷೆ ಏನಿದೆ ಅದು ಪ್ರಾರಂಭವಾಗುವಂತಹದ್ದು ವಿದ್ಯೆಯಿಂದನೇ. ವಿದ್ಯೆ ಇಲ್ಲದ ಜೀವನ ಯಾವತ್ತಿಗೂ ಸಾಧ್ಯ ಆಗೋದಿಲ್ಲ. ನಾನು ಹೇಳಿದೆ, ಕಷ್ಟ ಕಾಲದಲ್ಲಿ ನಮ್ಮನ್ನ ಕೈ ಹಿಡಿಯುವಂತಹ ಮಿತ್ರ ವಿದ್ಯೆ ಮಾತ್ರನೇ. ವಿದ್ಯೆ ಇದ್ರೆ ಏನನ್ನು ಬೇಕಾದ್ರೆ ಸಾಧಿಸಬಹುದು, ಜಗತ್ತನ್ನು ಬೇಕಾದ್ರೆ ನಾವು ಗೆಲ್ಲಬಹುದು. ಮಕ್ಕಳಿಗೆ ವಿದ್ಯೆಯ ಕುರಿತು ನಾವು ಹೆಚ್ಚು ಹೆಚ್ಚು ಅವರನ್ನ ನಾವು ಕಲಿಕೆಯಲ್ಲಿ ತೊಡಗಿಸ್ಕೊಳ್ಳುವ ಹಾಗೆ ಮಾಡ್ಕೊಳ್ತಾ ಹೋಗ್ಬೇಕಾಗುತ್ತೆ. ಸೊ ಇವಿಷ್ಟು ನನ್ನ ಮಾತುಗಳು, ಪರೀಕ್ಷಾ ದೃಷ್ಟಿಯಿಂದ ಹೇಳ್ತಾ ಇರುವಂತಹದ್ದು. ಆದಷ್ಟು ಮಕ್ಕಳನ್ನ ಕಲಿಕೆ ಹೌದು ಬೇಕೇ ಬೇಕು. ಮಕ್ಕಳಿಗೆ ಆಟ ಬೇಕು, ಆಟದ ಜೊತೆಗೆ ಪಾಠ ಅಂತೂ ಖಂಡಿತವಾಗ್ಲೂ ಬೇಕು. ಯಾವುದಕ್ಕೆ ಇಂಪಾರ್ಟೆನ್ಸ್ ಕೊಡಬೇಕು, ಯಾವುದಕ್ಕೂ ಅಗತ್ಯ ಹೆಚ್ಚು ಕೊಡಬೇಕು, ಅದನ್ನ ಮಾತ್ರ ಚೆನ್ನಾಗಿ ಕೊಟ್ರೆ ಮಕ್ಕಳು ಹೌದು ಓದ್ತಾರೆ. ಓದದೆ ಎಲ್ಲಿ ಹೋಗ್ತಾರೆ ಅಲ್ವಾ? ಓದ್ಲೇಬೇಕು. ಪೇರೆಂಟ್ಸ್ ಮಾತು ಕೇಳದೆ ಮಕ್ಕಳು ಇನ್ಯಾರ ಮಾತು ಕೇಳ್ತಾರೆ? ಪೋಷಕರ ಕೈಯಲ್ಲಿರೋದ್ರಿಂದ ನಾವು ಪೋಷಕರಾಗಿ ಮಕ್ಕಳನ್ನ ಈ ರೀತಿಯಾಗಿ ವಿದ್ಯೆಯಲ್ಲಿ ಅಥವಾ ಕಲಿಕೆಯಲ್ಲಿ ನಾವು ಅವರನ್ನ ಹಲವಾರು ಡೆವಲಪ್ಮೆಂಟ್ ಆಗೋದೇ ಮಕ್ಕಳದ್ದು ಸರ್ವತೋಮುಖ ಏಳಿಗೆ ಅಂತ ಏನ್ ಕರಿತೀವಿ, ಅದಾಗುವಂತಹದ್ದೇ ಶಿಕ್ಷಣದಿಂದ ಅಲ್ವಾ? ಆ ಏಳಿಗೆಯ ಒಂದು ಕಾರ್ಯದಲ್ಲಿ ನಾವು ಒಂದು ಪಾತ್ರಧಾರಿಗಳಾಗಿರ್ತೀವಿ ಅಷ್ಟೇನೆ. ಪೋಷಕರು ನಾವೇನಿರ್ತೀವಿ, ನಾವು ಪಾತ್ರಧಾರಿಗಳು. ಹಾಗಾಗಿ ನಮ್ಮ ಪ್ರಯತ್ನ ಅತಿ ಹೆಚ್ಚು ಮಕ್ಕಳ ಮೇಲೆ ಇರಬೇಕಾಗತ್ತೆ. ನಮ್ಮ ಪ್ರಯತ್ನದ ಜೊತೆಗೆ ಅವರ ಪ್ರಯತ್ನ ಒಟ್ಟುಗೂಡಿದ್ರೇನೆ ಫಲ ಸಿಗೋದಿಕ್ಕೆ ಸಾಧ್ಯ ಆಗೋದು. ಸೊ ಇದನ್ನ ಅಭಿಪ್ರಾಯ, ಹಾಗೇನೆ ಇದೊಂದು ಚಿಕ್ಕ ಒಂದು ಅನಿಸಿಕೆ ಅಷ್ಟೇನೆ. ಸೊ ಧನ್ಯವಾದಗಳು. ಜೈ ಶ್ರೀರಾಮ್.